ಸುಸ್ವಾಗತ ಯೂಟ್ಯೂಬ್ ಫ್ಯಾಮಿಲಿ. ಇವತ್ತು ನಾವು ನೋಡಿ ಈ ಥರ ಫ್ಲವರ್ ಮಾಡೋದನ್ನು, ಆಮೇಲೆ ಇದನ್ನು ಜಾಯಿನ್ ಮಾಡೋದು ಯಾವ ಥರ ಅಂತ ನೋಡೋಣ. ಈ ಲೀಫ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಒಂದ್ಸರಿ ಚೆಕ್ಔಟ್ ಮಾಡಿ. ಈ ತೋರಣ ಪಟ್ಟಿನೂ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಸೊ ಅದಕ್ಕೆ ತುಂಬ ವ್ಯೂಸ್ ಬರ್ತಾಯಿದೆ. ಸೊ ಇದನ್ನು ಮಾಡೋದು ಯಾವ ಥರ ಅಂತ ಈಗ ಕಲಿಯೋಣ. ಫಸ್ಟು ಗ್ರೀನ್ ಕಲರಿಂದ ನಾವು ಒಂದು ನಾಟ್ ಹಾಕ್ಕೊಂಡು ಈ ಥರ ಒಂದು ನಾಟ್ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಆಮೇಲೆ 22 ಅಥವಾ 20 ಚೈನ್ನ ಹಾಕ್ಕೊಳ್ಳೋಣ. ನಿಮ್ಗೆ ಜಾಸ್ತಿ ಫ್ಲಫಿಯಾಗಿ ಬೇಕು, ದಪ್ಪಕ್ಕೆ ಹೂ ಕಾಣಬೇಕು, ಚೆನ್ನಾಗಿ ಫ್ಲಫಿಯಾಗಿರಬೇಕು ಅಂದರೆ ಜಾಸ್ತಿ ಚೈನ್ಗಳನ್ನ ಹಾಕ್ಕೊಳ್ಳಿ. ಇಲ್ಲ ಬೇಡ ಅಂತಂದರೆ ಒಂದು 20 ಚೈನ್ ಹಾಕ್ಕೊಂಡ್ರು ಸಾಕು. ಸೊ 20 ಚೈನ್ ಹಾಕ್ಕೊಳ್ಳೋಣ. 2 3 4 5 6 7 8 9 10 11 12 13 14 15 16 17 18 19 20 ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ. 20 ಚೈನ್ಗಳನ್ನ ಹಾಕ್ಕೊಂಡು ಫಸ್ಟ್ 3ನ ಸ್ಕಿಪ್ ಮಾಡೋಣ. 4th ಒನ್ಗೆ ಒಂದು ಡಬಲ್ ಕ್ರೋಶ್ ಹಾಕ್ಕೊಳ್ಳೋಣ. ತುಂಬ ಈಸಿಯಾಗಿದೆ, ಯಾರು ಬೇಕಾದರೂ ಮಾಡ್ಬೋದು, ತುಂಬಾ ಸುಲಭವಾಗಿ ಮಾಡ್ಬೋದು. ಸೊ ಇದರಲ್ಲಿ ಏನೂ ಟಫ್ ಇಲ್ಲ, ನೋಡೋಕ್ಕೆ ಹಂಗೆ ಅನಿಸುತ್ತೆ ಅಷ್ಟೇ. ಈ ಥರ ಪೂರ್ತಿ ಕಂಪ್ಲೀಟಾಗಿ ನೀವು ಇಲ್ಲಿವರೆಗೂ ಡಬಲ್ ಕ್ರೋಶ್ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳಿ. ಇಲ್ಲಿ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಟರ್ನ್ ಮಾಡಿಕೊಂಡು 3 ಚೈನ್ ಹಾಕ್ಕೊಳ್ಳೋಣ. 1 2 3. ಈ ಚೈನ್ ಹಾಕ್ಕೊಂಡಿರೋ ಪ್ಲೇಸಲ್ಲೇ ಇನ್ನೂ ಒಂದು ಡಬಲ್ ಕ್ರೋಶ್ ಹಾಕ್ಕೊಳ್ಳೋಣ. ಸೊ ಈ ಥರ ಡಬಲ್ ಕ್ರೋಶ್ ಹಾಕ್ಕೊಂಡು ನೆಕ್ಸ್ಟು ಡಬಲ್ ಕ್ರೋಶ ಮೇಲೆ ಮತ್ತೆ 2 ಡಬಲ್ ಕ್ರೋಶ ಹಾಕ್ಕೊಳ್ಳೋಣ. ಅಂದರೆ 1 ಡಬಲ್ ಕ್ರೋಶ ಮೇಲೆ 2 ಡಬಲ್ ಕ್ರೋಶ. ಇದೇ ಥರ ಪ್ರತಿಯೊಂದು ಡಬಲ್ ಕ್ರೋಶ ಮೇಲೆ ಒಂದೊಂದು ಡಬಲ್ ಕ್ರೋಶ ಮೇಲೆ 2 ಡಬಲ್ ಕ್ರೋಶ ಹಾಕ್ಕೊಂಡು ಇಲ್ಲಿವರೆಗೂ ಫಿನಿಶ್ ಮಾಡ್ಕೊಳ್ಳೋಣ. ಸೇಮ್ ಪ್ರತಿಯೊಂದು ಡಬಲ್ ಕ್ರೋಶ ಮೇಲೆ 2 ಡಬಲ್ ಕ್ರೋಶ. ನೋಡಿ ನೆಕ್ಸ್ಟ್ ಹೋದ್ವಿ 1 ಡಬಲ್ ಕ್ರೋಶ, ಅದೇ ಸೇಮ್ ಪ್ಲೇಸಲ್ಲೇ 2 ಡಬಲ್ ಕ್ರೋಶ. ಈ ಥರ ಇಲ್ಲಿವರೆಗೂ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಈ ಥರ ಹಾಕ್ಕೊಂಡು ಕಂಪ್ಲೀಟ್ ಆದಮೇಲೆ ಇದು ಈ ಥರ ಹಾಫ್ ಸರ್ಕಲ್ ಥರ ತಾನಾಗೆ ಶೇಪ್ ತಗೊಳುತ್ತೆ. ಸೊ ಈ ಥರ ಆದಮೇಲೆ ಇದನ್ನು ಒಂದು ಚೈನ್ ಹಾಕ್ಕೊಂಡು ಟ್ರಿಮ್ ಮಾಡ್ಕೊಂಬಿಡೋಣ. ಆರೆಂಜ್ ಕಲರ್ನ ಸೇರಿಸ್ಕೊಳ್ಳೋಣ. ನೀವು ಆರೆಂಜು ಹಾಕ್ಬೋದು, ಇಲ್ಲಾಂದರೆ ಯೆಲ್ಲೋ ಕಲರ್ನು ಹಾಕ್ಕೋಬೋದು. ಎಕ್ಸ್ಟ್ರಾ ದಾರನೆಲ್ಲ ಹಿಂದೆ ತೊಗೊಂಡು ಹಿಂದೆ ಸೇರಿಸ್ಕೊಂಡು ಇದನ್ನು ಹೈಡ್ ಮಾಡಿ ಟ್ರಿಮ್ ಮಾಡ್ಕೊಳ್ಳಿ. ಟ್ರಿಮ್ ಮಾಡಿಕೊಂಡು ಈಗ ಆರೆಂಜ್ ಕಲರ್ನ ಜಾಯಿನ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಫಸ್ಟು ಚೈನ್ ಹಾಕಿದ್ದೀವಲ್ಲ, ಈ ಚೈನ್ ಒಳಗಡೆಯಿಂದನೇ ಜಾಯಿನ್ ಮಾಡ್ಕೊಳ್ಳೋಣ. ಒಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳೋಣ. ಫಸ್ಟು 8 ಚೈನ್ನ ಹಾಕೋಬೇಕು. 1 2 3 4 5 6 7 8 ಚೈನ್ಗಳನ್ನ ಹಾಕ್ಕೊಂಡು 3 ಚೈನ್ನ ಸ್ಕಿಪ್ ಮಾಡಬೇಕು. 4ನೇ ಚೈನ್ಗೆ 1 ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಮತ್ತು ನೆಕ್ಸ್ಟ್ ಚೈನ್ಗೆ 1 ಡಬಲ್ ಕ್ರೋಶ. ಈಗ ನೆಕ್ಸ್ಟ್ ಚೈನ್ಗೆ ಹಾಫ್ ಡಬಲ್ ಕ್ರೋಶ, ಅಂದರೆ ಈ ಥರ ಲೂಪ್ ತೊಗೊಂಡು ಚೈನ್ ಒಳಗಡೆ ಹಾಕಿ ಮತ್ತು ಲೂಪ್ನ ಓವರ್ಲ್ಯಾಪ್ ಮಾಡಿ 3 ಒಂದೇ ಸರಿ ತೆಗೆಯೋದು. ಇದು ಹಾಫ್ ಡಬಲ್ ಕ್ರೋಶ. ಇದಾದಮೇಲೆ ನೆಕ್ಸ್ಟ್ ಚೈನ್ಗೆ ಒಂದು ಸಿಂಗಲ್ ಕ್ರೋಶ ಹಾಕೋಬೇಕು. ಆಮೇಲೆ ಉಳಿದಿರೋ ಚೈನ್ಗೆ ಸ್ಲಿಪ್ ಸ್ಟಿಚ್ ಹಾಕಬೇಕು. ಸೊ ಈ ಥರ ಸ್ಲಿಪ್ ಸ್ಟಿಚ್ ಹಾಕಿ ನೆಕ್ಸ್ಟ್ ಚೈನ್ ಒಳಗಡೆ ಗ್ರೀನ್ ಕಲರಲ್ಲಿ ನೆಕ್ಸ್ಟ್ ಚೈನಲ್ಲಿ ಒಂದು ಸಿಂಗಲ್ ಕ್ರೋಶ ಹಾಕೋಬೇಕು. ಈಗ ಮತ್ತೆ 8 ಚೈನು 1 2 3 4 5 6 7 8 ಹಾಕ್ಕೊಂಡು 3ನ ಸ್ಕಿಪ್ ಮಾಡಿ 4ನೇದಕ್ಕೆ ಅಥವಾ 3ನೇದಕ್ಕೇ ಹಾಕ್ಕೊಳ್ಳಿ. 1 ಡಬಲ್ ಕ್ರೋಶ, 2 ಡಬಲ್ ಕ್ರೋಶ, 1 ಹಾಫ್ ಡಬಲ್ ಕ್ರೋಶ, 1 ಸಿಂಗಲ್ ಕ್ರೋಶ, ಉಳಿದಿರೋ 2 ಚೈನ್ಗೆ ಸ್ಲಿಪ್ ಸ್ಟಿಚ್ ಹಾಕಬೇಕು. ಈ ಥರ ಸ್ಲಿಪ್ ಸ್ಟಿಚ್ಚು. ಆವಾಗ ನಿಮ್ಗೆ ಈ ಥರ ಪೆಟಲ್ಸ್ ಆಗುತ್ತೆ. ನೋಡಿ ಇಲ್ಲಿ ಲಾಸ್ಟಲ್ಲಿ 8 ಡಬಲ್ ಕ್ರೋಶನ ಗ್ಯಾಪ್ ಬಿಡಿ, ಅಂದರೆ ಇಲ್ಲಿ ಒಂದು 8 ಉಳಿಬೇಕು. ಈ 8ನ ಬೇರೆ ಥರ ಹಾಕಬೇಕು. ಸೊ ಅಲ್ಲಿವರೆಗೂ ಈ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಬೇಕು. ಫಸ್ಟ್ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಂಡು 1 2 3 4 5 6 7 8 ಚೈನ್ನ ಹಾಕ್ಕೊಂಡು 3ನೇ ಚೈನ್ಗೆ 1 ಡಬಲ್ ಕ್ರೋಶ, ನೆಕ್ಸ್ಟ್ ಚೈನ್ಗೆ 2 ಡಬಲ್ ಕ್ರೋಶ, ಮತ್ತು ನೆಕ್ಸ್ಟ್ ಚೈನ್ಗೆ ಒಂದು ಹಾಫ್ ಡಬಲ್ ಕ್ರೋಶ,
ನೆಕ್ಸ್ಟ್ ಚೈನ್ಗೆ ಒಂದು ಸಿಂಗಲ್ ಕ್ರೋಶ, ನೆಕ್ಸ್ಟ್ 2 ಚೈನ್ಗೆ ಸ್ಲಿಪ್ ಸ್ಟಿಚ್ ಹಾಕಬೇಕು ಈ ಥರ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ನೆಕ್ಸ್ಟ್ ಪ್ಲೇಸಲ್ಲಿ ಸಿಂಗಲ್ ಕ್ರೋಶ ಹಾಕಬೇಕು. ಮತ್ತು 1 2 3 4 5 6 7 8 ಈ ಥರ ಹಾಕ್ಕೊಂಡು ಮತ್ತು ಈ ಸೇಮ್ ಪ್ರೊಸೀಜರ್ನ ಫಾಲೋ ಮಾಡಬೇಕು. ಸೊ ಈ ಥರ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಒಂದು 8 ಚೈನ್ನ ಗ್ಯಾಪ್ ಬಿಡೋಣ, ಆಮೇಲೆ ಯಾವ ಥರ ಅಂತ ನೋಡೋಣ. ಸೊ ಇಲ್ಲಿ ನೋಡಿ, ಈಗ 1 2 3 4 5 6 7 8 ಸ್ಪೇಸ್ ಉಳ್ಕೊಂಡಿದೆ ಈಗ. ಸೊ ಇಲ್ಲಿ ಫಸ್ಟ್ ನಾವು 3 ಚೈನ್ ಹಾಕೊಳ್ಳೋಣ. ಇಲ್ಲಿ ನೋಡಿ, ಇಲ್ಲಿ ಇದನ್ನು ಕಂಪ್ಲೀಟ್ ಮಾಡಿಬಿಟ್ಟು ಒಂದು ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ದೀವಲ್ಲ, ಈ ಸಿಂಗಲ್ ಕ್ರೋಶ ಆದಮೇಲೆ 3 ಚೈನ್ನ ಹಾಕ್ಕೊಳ್ಳೋಣ. 1 2 3 ಚೈನ್ ಹಾಕ್ಕೊಂಡು ಇಲ್ಲಿಂದ ಲೂಪ್ ತೊಗೊಂಡು ಈ ಲೂಪ್ನ ಇಲ್ಲಿ ಹಿಡ್ಕೊಳ್ಳೋಣ. ಈ ಥರ ಇಟ್ಕೊಂಡು ಇಲ್ಲಿಂದ ನೆಕ್ಸ್ಟ್ ಚೈನ್ಗೆ ಹಾಕ್ಕೊಂಡು ಅಲ್ಲಿಂದ ಈ ಥರ ಓವರ್ಲ್ಯಾಪ್ ಮಾಡಿಕೊಂಡು ಇದೇ ಥರ ನೆಕ್ಸ್ಟ್ ಚೈನ್ಗೆ ಹಾಕ್ಕೊಂಡು ಈ ಥರ ಇದನ್ನ ಹಿಡ್ಕೊಂಡು ಹೋಗೋಣ. ಎಂಡ್ವರೆಗೂ ಇದೇ ಥರ ಮಾಡಬೇಕು. ನೆಕ್ಸ್ಟ್ ಚೈನ್ಗೆ ಹಾಕ್ಕೊಳ್ಳೋದು, ಇದನ್ನ ತೊಗೊಂಡು ಇಲ್ಲಿ ಈ ಥರ ಹಿಡ್ಕೊಳ್ಳೋದು, ಇಲ್ಲಿ ಹಾಕ್ಕೊಳ್ಳೋದು, ಈ ಥರ ಇಲ್ಲಿ ಹಿಡ್ಕೊಳ್ಳೋದು. ಸೊ ಈ ಥರ ಮಾಡಿ ಎಲ್ಲ ಲೂಪ್ಗಳನ್ನ ಒಂದೇ ಸರಿ ತೆಗಿಬೇಕು. ನೋಡಿ, ಈಗ ಇಷ್ಟು ಲೂಪ್ ಆಯಿತು. ಇದನ್ನು ಪೂರ್ತಿ ಒಂದೇ ಚೈನಲ್ಲಿ ನಾವು ತೆಗಿಬೇಕು ಈ ಥರ. ಈ ಚೈನ್ ಹಾಕ್ಕೊಂಡಿದ್ದೀವಲ್ಲ ಅದನ್ನು ಕೂಡ ಇದರೊಳಗಡೆ ತೆಗಿಬೇಕು. ಸೊ ಈ ಥರ ಆದಮೇಲೆ ಒಂದು ಚೈನ್ನ ಹಾಕ್ಕೊಂಡು ಇದನ್ನು ಈ ಥರ ಟೈಟ್ ಮಾಡ್ಕೊಂಬಿಡಿ. ಆಮೇಲೆ ಇನ್ನೊಂದು ಚೈನ್ ಹಾಕ್ಕೊಂಡು ಎಕ್ಸ್ಟ್ರಾನ ಟ್ರಿಮ್ ಮಾಡ್ಕೊಂಬಿಡಿ. ಸೊ ಈ ಥರ ಮಾಡ್ಕೊಂಡು ಇದನ್ನು ಈ ಥರ ಒಳಗಡೆ ಸೇರಿಸ್ಕೊಂಬಿಡಿ ಎಕ್ಸ್ಟ್ರಾ ದಾರನ. ಈ ಥರ ಸೇರಿಸ್ಕೊಂಡು ಇದನ್ನ ಎಕ್ಸ್ಟ್ರಾನ ಕಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಇದ್ರೊಳಗಡೆ ಈ ಥರ ಸೇರಿಸ್ಕೊಂಬಿಡಿ. ಸೊ ಈ ಥರ ಆದಮೇಲೆ ನೋಡಿ, ಇದನ್ನ ಸ್ವಲ್ಪ ಈ ಥರ ಪುಷ್ ಮಾಡಿ ಈ ಥರ ರೌಂಡ್ ಶೇಪ್ ಬರೋ ಥರ ಮಾಡಿ ಇಲ್ಲಿಂದ ನಾವು ಈ ಥರ ಫೋಲ್ಡ್ ಮಾಡ್ತಾ ಹೋಗೋಣ. ಈ ಪೆಟಲ್ಸ್ನ ಈ ಥರ ಮೇಲ್ಗಡೆ ಮಾಡ್ತಾ ಹೋಗಿ ಟೈಟಾಗಿ ಸುತ್ಕೊಳ್ಳಿ ಆದಷ್ಟು. ಈ ಥರ ಎಕ್ಸ್ಟ್ರಾ ದಾರ ಇದ್ದರೆ ಇದನ್ನು ಈ ಥರ ಒಳಗಡೆ ಹೈಡ್ ಮಾಡಿ. ನೋಡಿ, ಈ ಥರ ಆದಮೇಲೆ ನಾವು ಈ ಗ್ರೀನ್ ಕಲರ್ ದಾರನ ಸೂಜಿಲಿ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿರಬೇಕು. ಸೊ ಅದನ್ನು ಹಾಕಿ ಈಗ ಇದನ್ನು ಹೊಲ್ಕೊಳ್ಳೋಣ. ಸೊ ಇಲ್ಲಿ ನೋಡಿ, ಈ ಥರ ನಾನು ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸೆಂಟರಿಂದ ನಾವು ತಗೊಳ್ಳೋಣ. ನೋಡಿ, ಇಲ್ಲಿ ಫಿನಿಶ್ ಆಗಿದೆಯಲ್ಲ, ಇದನ್ನು ಈ ಪೋರ್ಷನ್ನ ಪೂರ್ತಿಯಾಗಿ ಹೊಲ್ಕೊಂಬಿಡೋಣ ಈ ಥರ. ಈ ಥರ ಆದಮೇಲೆ ಒಂದು ಸತಿ ಇಲ್ಲಿಂದ ಈ ಎಂಡಿಂದ ಈ ಎಂಡ್ವರೆಗೂ ಒಂದು ಸತಿ ಸೂಜಿನ ಹಾಕಿ ಈ ಥರ ತೆಗೆದ್ಬಿಡಿ. ಈ ಥರ. ಸೊ ಇವಾಗಲೇ ಜಾಯಿನ್ ಮಾಡ್ತಿದ್ದೀರಾ ಅಂದರೆ ಈ ದಾರನ ಈ ಥರ ಸೆಂಟ್ರಲ್ಲಿ ತೊಗೊಂಡ್ಬನ್ನಿ. ಅಂದರೆ ತೋರಣ ಪಟ್ಟಿಗೆ ಜಾಯಿನ್ ಮಾಡ್ತಾಯಿದ್ದೀರಾ ಅಂದರೆ ಈ ಥರ ಸೆಂಟ್ರಲ್ಲಿ ತೊಗೊಂಬಂದು ಇದನ್ನು ಜಾಯಿನ್ ಮಾಡಿಬಿಡಿ. ಸೊ ಈ ಥರ ಫ್ಲವರು ರೆಡಿ ಆಗುತ್ತೆ. ಸೊ ಈಗ ಜಾಯಿನ್ ಮಾಡೋದು ಯಾವ ಥರ ಅಂತ ನೋಡೋಣ. ನೋಡಿ, ಈ ಥರ ತೋರಣ ಪಟ್ಟಿನ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇದು 8 ಸ್ವಸ್ತಿಕ್ ಆಗಿದೆ. 1 2 3 4 5 6 7 8. ಸೊ 8 ಸ್ವಸ್ತಿಕ್ಗೆ ನಾನು 8 ಲೀಫ್ನ ರೆಡಿ ಮಾಡ್ಕೊಂಡಿದ್ದೀನಿ. ಈ ಥರದ್ದು 1 2 3 4 5
6 7 8 ಅಂದರೆ ಪ್ರತಿಯೊಂದು ಸ್ವಸ್ತಿಕ್ ಕೆಳಗಡೆ ಒಂದೊಂದು ಈ ಥರದ ಎಲೆಗಳನ್ನ ಜಾಯಿನ್ ಮಾಡ್ತೀನಿ. ಸೊ ಈ ಥರ ಸೆಂಟ್ರಲ್ಲಿ ಈ ಥರದ್ದು ಮಾರಿಗಳನ್ನ ಒಂದೊಂದನ್ನು ಜಾಯಿನ್ ಮಾಡ್ತೀನಿ. ಈಗ ಮಾಡೋದು ಯಾವ ಥರ ಅಂತ ನೋಡೋಣ. ಸೊ ನಾನು 8 ಸ್ವಸ್ತಿಕ್ಕಿದೆ, 8 ಲೀಫ್ನ ರೆಡಿ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಕಮ್ಮಿ ಜಾಸ್ತಿನೂ ಮಾಡ್ಬೋದು. ಸೊ ಸ್ವಸ್ತಿಕ್ದು ಸೆಂಟರ್ಗೆ ನಾನು ಲೀಫ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಈ ಥರ ನೀವು ಗ್ರೀನ್ ಕಲರ್ನ ಜಾಯಿನ್ ಮಾಡಿಕೊಂಡು ಈ ಲೀಫ್ನ ಸೆಂಟ್ರಲ್ಲಿ ಈ ಥರ ಹಾಕ್ಕೊಂಡು ಈ ಥರ ಟೈಟಾಗಿ 4-5 ಸತಿ ನೀಟಾಗಿ ಜಾಯಿನ್ ಮಾಡ್ಕೊಂಬಿಡಿ. ಹಿಂದ್ಗಡೆ ತೊಗೊಂಡು ಎಕ್ಸ್ಟ್ರಾ ದಾರನ ಟ್ರಿಮ್ ಮಾಡಿಕೊಂಡು ಇದನ್ನು ಯಾವ್ದಾರು ಒಂದು ದಾರಕ್ಕೆ ಕಟ್ಕೊಳ್ಳಿ. ಇಲ್ಲಾಂದರೆ ಈ ಥರ ಇಲ್ಲೇನೋ ಒಂದು ಈ ಥರ ಸಣ್ಣದಾಗಿ ನಾಟ್ ಹಾಕೊಂಬಿಡಿ. ನಾನು 2 ಎಳೆ ತೊಗೊಂಡಿದ್ದೀನಿ, ನೀವು ಬೇಕಾದರೆ 1 ಎಳೆಯಿಂದನೂ ಜಾಯಿನ್ ಮಾಡ್ಬೋದು. ಸೊ ಈ ಥರ ಟೈಟಾಗಿ ಮಾಡಿಕೊಂಡು ಇದನ್ನು ಟ್ರಿಮ್ ಮಾಡ್ಕೊಂಬಿಡಿ. ಸೊ ಈ ಥರ ಎಲೆ ಜಾಯಿನ್ ಆಗುತ್ತೆ. ಎಕ್ಸ್ಟ್ರಾ ದಾರನೆಲ್ಲ ಟ್ರಿಮ್ ಮಾಡ್ಕೊಂಬಿಡಿ. ಫಿನಿಶಿಂಗ್ ಎಲ್ಲ ಕ್ಲೀನಾಗಿ ಬರುತ್ತೆ. ಇಲ್ಲಿ ಇನ್ನೊಂದು ಜಾಯಿನ್ ಮಾಡೋಣ ಕರೆಕ್ಟಾಗಿ ಇದ್ರ ಸೆಂಟ್ರಿಗೆ. ಸೊ ಈ ಥರ ಎಲ್ಲ ಸ್ವಸ್ತಿಕ್ ಕೆಳಗಡೆನೂ ನೀವು ಸೆಂಟ್ರಲ್ಲಿ ನೋಡಿಕೊಂಡು ಈ ಲೈನ್ ಏನಿದೆಯಲ್ಲ ಈ ಸೆಂಟ್ರಲ್ಲಿ ನೋಡಿಕೊಂಡು ಅಟ್ಯಾಚ್ ಮಾಡಿಕೊಂಡು ಇಲ್ಲೇನು ಗ್ಯಾಪ್ ಇರುತ್ತೆ ಇದೆರಡು ಸೆಂಟ್ರಲ್ಲಿ ಒಂದು ಫ್ಲವರ್ನ ಅಟ್ಯಾಚ್ ಮಾಡಬೇಕು. ಸೊ ಈ ಫ್ಲವರ್ನ ಇಲ್ಲಿ ಅಟ್ಯಾಚ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನೋಡಿ ಈ ದಾರನ ಈ ಥರ ಸೆಂಟ್ರಲ್ಲಿ ತೊಗೋತಾ ಇದ್ದೀನಿ. ಇದು ಈ ಥರ ಸೆಂಟ್ರಲ್ಲಿ ತೊಗೊಂಡ್ರೆ ಚೆನ್ನಾಗಿ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ, ಇಲ್ಲಾಂದರೆ ಹಿಂದೆ ಮುಂದೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನು ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಂಡು ನೆಕ್ಸ್ಟನ್ನು ನೀಟಾಗಿ ಟ್ರಿಮ್ ಮಾಡ್ಕೊಂಬಿಡಿ. ನೋಡಿ ಇದೆರಡರ ಸೆಂಟ್ರಲ್ಲಿ ಮಧ್ಯದಲ್ಲಿ ಇದು ಬರಬೇಕು, ಅದನ್ನು ನೋಡಿಕೊಂಡು ನೀವು ಹಾಕ್ಕೊಂಡ್ರೆ ಈ ತೋರಣ ರೆಡಿಯಾಗಿಬಿಡುತ್ತೆ. ಸೊ ಬಾಕಿನೂ ಇದೇ ಥರನೂ ನೀವು ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳಿ. ಇದಕ್ಕೇನು ಪಾಂಪಮ್ ಹಾಕೋ ಅವಶ್ಯಕತೆ ಇಲ್ಲ ಅಥವಾ ಲಟ್ಕನ್ ಹಾಕೋ ಅವಶ್ಯಕತೆಯೂ ಏನೂ ಇಲ್ಲ, ಇಷ್ಟೇ ತುಂಬ ಸುಂದರವಾಗಿ ಕಾಣಿಸುತ್ತೆ. ಸೊ ಇದನ್ನು ಪೂರ್ತಿಯಾಗಿ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಸೊ ನೋಡಿ ಎಲ್ಲನೂ ಅಟ್ಯಾಚ್ ಮಾಡ್ಕೊಂಡಿದ್ದಾಗಿದೆ, ಸುಂದರವಾದ ತೋರಣ ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಇಷ್ಟ ಆಯಿತೋ ಇಲ್ವೋ ಅಂತಲೂ ಕಮೆಂಟ್ ಮಾಡಿ. ಸೊ ಮತ್ತು ಯಾವ ತೋರಣದ್ದು ವಿಡಿಯೋ ನಿಮಗೆ ಬೇಕು ಅಂತ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.